ನೋಡಿ, ಇದರಿಂದ ಅರ್ಥ ಆಯ್ತು ಬಿಜೆಪಿಯವರು ಎಲ್ಲ ರೈತರ ವಿರೋಧಿಗಳು ಅಂತ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ, ಎಷ್ಟು ಯಾರು ಹೇಳಿದ್ರಿ? ಎಲ್ಲ ಕೆಎಂಎಫ್ ಅಂತಂದ್ರೆ ರೈತರ ಒಕ್ಕೂಟ. ಕೆಎಂಎಫ್ ಅಧ್ಯಕ್ಷರದಲ್ಲ, ಎಲ್ಲರಿಗೂ ಕೂಡ ಏನು 5 ರೂಪಾಯಿ ಮೊದಲು 3 ರೂಪಾಯಿ 2 ರೂಪಾಯಿ ಇದೆ, ಎಲ್ಲ ರೈತರಿಗೂ ಪಾಲಾಗ್ತದೆ. ಕೆಎಂಎಫ್ ಉಳಿಬೇಕು. ಕೆಎಂಎಫ್ ಅಂದ್ರೆ ರೈತರ ಒಕ್ಕೂಟ, ರೈತರಲ್ಲಿರೋದು, ಅಲ್ಲಿ ಯಾರು ಬೇರೆ ಯಾರು ವರ್ತಕರು ಯಾರು ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನ ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿತ್ತು. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ, ಯಾರು ಬೇಕಾದ್ರೆ ಬೈಲಿ ಬರಲಿ, ಎಲ್ಲ ರೈತನ ಕೇಳಲಿ. ರೈತರ ಪರಿಸ್ಥಿತಿ ಎಲ್ಲ ಇದನ್ನ ಎಲ್ಲ ಮಾರ್ಕೊಳ್ತಾ ಇದ್ದಾರೆ, ಹಸುಗಳನ್ನೆಲ್ಲ ಮಾರ್ಕೊಳ್ತಾ ಇದ್ದಾರೆ, ಸಾಕಾಗದೆ 10, 20. ನಿನ್ನೆ ತಾನೇ ಮಂಗಳೂರಿನ ನಮ್ಮ MLAಗಳು ಅವರೆಲ್ಲ ಸಿಕ್ಕಿದ್ರು ನನಗೆ. ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ, ಅವ್ರ ಮನೇಲಿ ಎಷ್ಟೋ ಹಸುಗಳಿತ್ತಂತೆ, ಈಗ 2 ತೀರ್ಸ್ಕೊಂಡಿದ್ದಾರಂತೆ. ಯಾರು ತಡ್ಕೊಳಕ್ಕಾಗ್ತಾ ಇಲ್ಲ. ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚಿ ಕಾಣ್ತಾ ಇದೆ. ಅವರೇ ಒತ್ತಾಯ ಮಾಡಬೇಕಾಯ್ತು. ಅಮೂಲಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿದೆ ಎಷ್ಟಿದೆ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ, ಫಸ್ಟ್ ಅದನ್ನ ತಂದು ನೋಡ್ಲಿ, ಫಸ್ಟ್ ರೈತರು ಬದುಕಿಸುವಂತ ಕೆಲಸ ಮಾಡಲಿ.